ಕುಟುಂಬ ಜೀವಿತದ ಕುರಿತಾಗಿ ಇವತ್ತಿನ ದಿವಸ ಸ್ವಲ್ಪ ಹೊತ್ತು ನಾವು ದೈವಿಕವಾದಂಥ ವಿಚಾರಗಳನ್ನ, ಆತ್ಮೀಯವಾದಂಥ ವಿಚಾರಗಳನ್ನ, ದೇವರು ಯಾವ ರೀತಿಯಾಗಿ ಕುಟುಂಬ ಇರ್ಬೇಕಂತೇಳಿ ಬಯಸಿದ್ದಾನೆ ಎನ್ನುವಂಥ ವಿಚಾರಗಳನ್ನ ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯರೇ. ಕುಟುಂಬವನ್ನ ದೇವರು ತಾನು ಒಂದು ಯೋಜನೆಯನ್ನ ಮಾಡಿ ಆತನ ಏನ್ ಮಾಡಿದಾನೆ, ಕುಟುಂಬವನ್ನ ಕಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದೇವರು ಕುಟುಂಬದಲ್ಲಿ ಸಂತೋಷ ಇರಬೇಕಂತೇಳಿ, ಸಮಾಧಾನ ಇರಬೇಕಂತೇಳಿ, ಅನ್ಯೋನ್ಯತೆ ಇರಬೇಕಂತೇಳಿ, ಅವರು ಇಬ್ಬರಲ್ಲ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಆಗಬೇಕಂತೇಳಿ, ಅವರು ಕುಟುಂಬದಲ್ಲಿ ಪರಲೋಕದ ಆನಂದವನ್ನ, ಚಿಕ್ಕ ಪರಲೋಕವಾಗಿ ಅವರ ಕುಟುಂಬ ಇರಬೇಕಂತೇಳಿ, ದೇವರ ಸಹವಾಸದಲ್ಲಿ ಅವರು ಇರಬೇಕಂತೇಳಿ ದೇವರು ಸ್ಥಾಪನೆ ಮಾಡಿದ್ದಾರೆ ಪ್ರಿಯರೇ. ಸತ್ಯವೇದದಲ್ಲಿ ಆರಂಭದಲ್ಲಿ ಪುಸ್ತಕ ಆದಿಕಾಂಡ ಮೊದಲುಗೊಂಡು ಕೊನೆಯ ಪುಸ್ತಕವಾಗಿರ್ತಕ್ಕಂಥ ಪ್ರಕಟಣೆ ಪುಸ್ತಕದವರೆಗೂ ಕೂಡ ಕುಟುಂಬ ಎನ್ನುವಂತ ಮಾತು ಸುಮಾರು 295 ಸಾರಿ ಬಳಕೆಯಾಗಿದೆ ಪ್ರಿಯರೇ. ಆ ಒಂದು ಪದ ಎನ್ನುವಂಥದ್ದು, ಹಲ್ಲೆಲೂಯಾ, ದೇವರು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾನೆ ಒಂದು ಕುಟುಂಬ ಎನ್ನುವಂತ ವಿಷಯಕ್ಕೆ, ಸಂಗತಿಗೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ ನೀವು ತೆಗೆದಿದ್ದೆ ಆದ್ರೆ ಅಲ್ಲಿ ವಾಕ್ಯ ಈ ರೀತಿಯಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಏನಂತ ಹೇಳಿದ್ರೆ, ಮೊದಲನೇ ಅಧ್ಯಾಯದಲ್ಲಿ 27-28ನೇ ವಚನದಲ್ಲಿ ದೇವರು ಸೃಷ್ಟಿಯಲ್ಲಿ ಆರಂಭದಲ್ಲಿಯೇ ಕುಟುಂಬವನ್ನ ಏರ್ಪಾಟು ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದ್ರೆ, ದೇವರು ಕೂಡಿಸಿದ್ದಾನೆ, ಗಂಡ ಹೆಂಡತಿಯನ್ನ ಕೂಡಿಸಿದಾತನು ಮನುಷ್ಯನಲ್ಲ, ದೇವರೇ ಕೂಡಿಸಿರ್ತಕ್ಕಂತ ಸಂಗತಿ ಪ್ರಿಯರೇ. ಮತ್ತೆ ಕೀರ್ತನೆಗಳ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ 68ನೇ ಕೀರ್ತನೆ 6ನೇ ವಚನದಲ್ಲಿ ದೇವರು ಒಬ್ಬಂಟಿಗರನ್ನ ಸಂಸಾರಿಕರನ್ನಾಗಿ ಮಾಡುವಂತ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕುಟುಂಬದ ವಿಷಯಗಳು ಅನೇಕ ನಾವು ಸತ್ಯವೇದದಲ್ಲಿ ನಾವು ಕಾಣ್ತಾ ಇದ್ದೇವೆ. ಗಂಡ ಹೆಂಡತಿ ಕೂಡಿದಾದ ಮೇಲೆ ಅವರು ಇನ್ನೂ ಇಬ್ಬರಲ್ಲ, ಅವರು ಒಂದೇ ಶರೀರವಾಗಿ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರು ಒಂದೇ ಆದಂತ ಸಮಯದಲ್ಲಿ, ಏಕವಾದಂತ ಸಮಯದಲ್ಲಿ ದೇವರು ಅವರಿಗೋಸ್ಕರವಾಗಿ ಸ್ವಾಸ್ಥ್ಯವನ್ನ, ಮಕ್ಕಳನ್ನ ಏನ್ ಮಾಡ್ತಾನೆ, ಅವರಿಗೆ ದಯಪಾಲಿಸುವಂತ ವಿಷಯವೂ ಕೂಡ ದೇವರ ವಾಕ್ಯದಲ್ಲಿ ಇದೆ ಪ್ರಿಯರೇ. ಆದಿಯಲ್ಲಿಯೇ ವಿಚ್ಛೇದನ ಎನ್ನುವಂಥದನ್ನ ದೇವರು ಏರ್ಪಾಟು ಮಾಡಲಿಲ್ಲ. ಅವುಗಳು ತಪ್ಪು ಮಾಡಿದಾಗಲೂ ಕೂಡ ದೇವರು ಆದಾಮ ಅವಳನ್ನ ಇಬ್ಬರನ್ನು ಕೂಡ ಏನ್ ಮಾಡಿದ್ರು, ಹೊರಗಡೆ ಕಳುಹಿಸಿದ್ರು ಪ್ರಿಯರೇ. ಆದ್ರೆ ವಿಚ್ಛೇದನ ಎನ್ನುವಂಥದ್ದು ಮೋಶೆಗೆ ಅನೇಕವಾದ ರೀತಿಯಲ್ಲಿ ಇಸ್ರಾಯೇಲರು ಕಾಡಿಸಿದ ಸಮಯದಲ್ಲಿ ಕೆಲವೊಂದು ವಿಷಯಗಳನ್ನ, ಸಂಗತಿಗಳನ್ನ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ, ಎಚ್ಚರಿಕೆಗಳನ್ನ ಕೊಟ್ಟು ಆ ಒಂದು ವಿಚ್ಛೇದನವನ್ನ ಏನ್ ಮಾಡಿದ್ರು ಮೋಶೆ ಧರ್ಮಶಾಸ್ತ್ರದಲ್ಲಿ ದೇವರ ಮೂಲಕವಾಗಿ ಅದನ್ನ ತಂದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಈ ಗಂಡ ಹೆಂಡತಿ ಎನ್ನುವಂತ ಸಂಬಂಧ ಈ ಭೂಲೋಕದಲ್ಲಿ ಮಾತ್ರ ಇರುವಂತದ್ದಾಗಿದೆ, ಪರಲೋಕದಲ್ಲಿ ಇರುವಂತದ್ದು ಆಗಿರೋದಿಲ್ಲ. ಯಾಕಂದ್ರೆ ಪರಲೋಕದಲ್ಲಿ ಯೇಸಪ್ಪ ಒಂದ್ಸರಿ ಹೇಳ್ತಾರೆ, ಏನಂತ ಹೇಳಂತಂದ್ರೆ ಅಲ್ಲಿ ಅವರು ದೂತರಂತೆ ಇರ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಮದುವೆ ಮಾಡಿಕೊಡೋದು, ಮದುವೆ ಮಾಡಿಕೊಳ್ಳುವಂಥದ್ದು ಎಲ್ಲಿಲ್ಲ, ಪುನರುತ್ಥಾನ ಹೊಂದಿದ ಮೇಲೆ ಇಲ್ಲವೇ ಇಲ್ಲ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಅನೇಕ ಕುಟುಂಬಗಳನ್ನು ನಾವು ನೋಡ್ತಾ ಇದ್ದೇವೆ. ಆದಾಮನ ಕುಟುಂಬ ಮೊದಲುಗೊಂಡು ಸತ್ಯವೇದದಲ್ಲಿ ನಾವು ನೋಡುವಾಗ ಅನೇಕರ ಕುಟುಂಬಗಳು ಇದಾವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ನಾವು ನೋಡುವಾಗ ಅವರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ವಂಶಾವಳಿಗಳನ್ನು ನಾವು ನೋಡುವಾಗ ಅಲ್ಲಿಯೇ ಅನೇಕ ತಲೆಗಳನ್ನ, ಅನೇಕ ಕುಟುಂಬಗಳ ಕುರಿತಾಗಿ ವಿಸ್ತಾರವಾಗಿ ಬರೆದಿರುವಂತದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೆ ಇವತ್ತಿನ ದಿವಸ ಈ ಒಂದು ಅಂಶ ಎನ್ನುವಂಥದ್ದು ಬಹಳ ಮುಖ್ಯವಾಗಿದೆ ಅಂತಂದ್ರೆ, ಈ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ದೇವರು ಅವರದೇ ಆಗಿರ್ತಕ್ಕಂಥ ಕೆಲವೊಂದು ಜವಾಬ್ದಾರಿಗಳನ್ನು ಏನ್ ಮಾಡಿದಾನೆ, ಆತ ದಯಪಾಲಿಸಿದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಗಂಡನ ಜವಾಬ್ದಾರಿ ಈ ರೀತಿಯಾಗಿರಬೇಕು, ಹೆಂಡತಿಯ ಜವಾಬ್ದಾರಿ ಈ ರೀತಿಯಾಗಿರಬೇಕು, ಮಕ್ಕಳ ಜವಾಬ್ದಾರಿ ಈ ರೀತಿಯಾಗಿರಬೇಕು. ಮತ್ತೆ ನಾವು ನೋಡ್ತಾ ಇದ್ದೇವೆ ಅವರಲ್ಲಿ ಎಲ್ಲರೂ ಕೂಡ ಆ ಜವಾಬ್ದಾರಿಗಳನ್ನು ನೆರವೇರಿಸುವಂತವರು ಆಗಿರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಗಂಡನ ಜವಾಬ್ದಾರಿ ಕೆಳಗಡೆ ನಾವು ಬರುವಂತದ್ದಾದ್ರೆ ಗಂಡನ್ನು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ಹೇಳ್ತಾ ಇದೆ. ಏನಂತ ಹೇಳಂತಂದ್ರೆ, ಪ್ರತಿ ಪುರುಷನು ತನ್ನ ಹೆಂಡತಿಯನ್ನ ಪ್ರೀತಿಸುವಂತವನು ಆಗಿರಬೇಕು. ಎರಡನೆಯದಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ 5ನೇ ಅಧ್ಯಾಯ 18ನೇ ವಚನದಲ್ಲಿ, ಅವನು ತನ್ನ ಪತ್ನಿಯಲ್ಲಿ ಆನಂದ ಪಡುವವನಾಗಿ ಇರಬೇಕು. ಮೊದಲನೇದಾಗಿ ಪ್ರೀತಿ, ಎರಡನೇದಾಗಿ ಆನಂದ, ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ನಂಬಿಗಸ್ತಿಕೆ ಇರಬೇಕು. ತನ್ನ ಪತ್ನಿಗೆ ದ್ರೋಹವನ್ನ ಮಾಡಬಾರದು, ಯಾವ ಅಕ್ರಮ ಸಂಬಂಧಕ್ಕೆ ಅಲ್ಲಿ ಸ್ಥಳ ಎನ್ನುವಂಥದ್ದು ಇರಬಾರದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನೀವು ತೆಗೆದಿದ್ದೆ ಆದ್ರೆ
ಅಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಒಂದ್ಸಾರಿ 14ನೇ ಅಧ್ಯಾಯ 35ನೇ ವಚನ ನೀವು ಓದುವಂತದ್ದೇ ಆದ್ರೆ, ಅವರನ್ನ ಶಿಕ್ಷಿಸುವಂತ ವಿಷಯದ ಕುರಿತಾಗಿ, ತಿಳುಕೊಳ್ಳುವಂತದ ವಿಷಯದ ಕುರಿತಾಗಿ, ಶಿಕ್ಷಣವನ್ನ ಕಲಿಸುವಂತದ್ರ ವಿಷಯದ ಕುರಿತಾಗಿ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಗಂಡನ ಜವಾಬ್ದಾರಿ ಶಿಕ್ಷಣ ಕೊಡುವಂತದ್ದು ಮಾತ್ರವಲ್ಲ, ಗಂಡನು ಜ್ಞಾಪಕ ಮಾಡಿಕೊಳ್ಳಬೇಕು ಸ್ತ್ರೀಯು ಬಲಹೀನಳಾಗಿದ್ದಾಳೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಅದರ ಕುರಿತಾಗಿ ಕೂಡ ಸತ್ಯವೇದ 1ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೇವೆ. ಸ್ತ್ರೀ ಬಲಹೀನಳೆಂಬುದನ್ನ ಜ್ಞಾಪಕ ಮಾಡಿಕೊಂಡು ನೀವು ಅವರ ಸಂಗಡ ಒಗತನ ಮಾಡಿರಿ ಅಂತೇಳಿ ಅಲ್ಲಿ ವಾಕ್ಯ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಮತ್ತೆ ಅಷ್ಟು ಮಾತ್ರವಲ್ಲದೆ ಗಂಡನ ಜವಾಬ್ದಾರಿ ವಿವೇಕದಿಂದ ನಡೆದುಕೊಳ್ಳುವಂತದ್ದಾಗಿರುತ್ತೆ. 1ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ. ಹೆಂಡತಿಯರ ಸಂಗಡ ವಿವೇಕದಿಂದ ಎಂಬುದಾಗಿ ಅಲ್ಲಿ ಒಂದು ಪದ ಎನ್ನುವಂಥದ್ದು ಇರುತ್ತೆ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ 1ನೇ ಪೇತ್ರನ ಪತ್ರಿಕೆ 3ನೇ ಅದೇ 7ನೇ ವಚನದಲ್ಲಿ ಹೆಂಡತಿಗೆ ಸಲ್ಲಿಸತಕ್ಕ ಮಾನವನ್ನು ಕೂಡ ನಾವೇನ್ ಮಾಡಬೇಕು, ಸಲ್ಲಿಸಬೇಕು. ಇದು ದೇವರು ಮಾಡಿರ್ತಕ್ಕಂತ ಕ್ರಮ, ಇದು ಮನುಷ್ಯರ ಕ್ರಮ ಅಲ್ಲ ಪ್ರಿಯರೇ.